ನಮಸ್ಕಾರ ಸ್ನೇಹಿತರೆ. 2024-25ನೇ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರು ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಳೆ ವಿಮೆನ ಕಟ್ಬೋದಾಗಿದೆ. ಇದಕ್ಕೆ ಅರ್ಜಿ ಕೂಡ ಆಹ್ವಾನಿಸಲಾಗಿದೆ. ನಾವಿಲ್ಲಿ ರೈತರು ಯಾವ ಬೆಳೆಗೆ ಬೆಳೆ ವಿಮೆನ ಕಟ್ಬೋದು ಹಾಗೂ ರೈತರು ಯಾವ ಬೆಳೆಗೆ ಎಷ್ಟು ಬೆಳೆ ವಿಮೆನ ಕಟ್ಟಬೇಕು, ಆ ಬೆಳೆಗೆ ಸರ್ಕಾರ ಎಷ್ಟು ಹಣನ ನಿಗದಿಪಡಿಸಿದೆ, ಹಾಗೆಯೇ ರೈತರು ಬೆಳೆ ವಿಮೆನ ಕಟ್ಟಲಿಕ್ಕೆ ಯಾವ್ಯಾವ ದಾಖಲಾತಿಗಳು ಬೇಕು, ಹಾಗೂ ಒಂದು ಬೆಳೆ ವಿಮೆಗೆ ಕೊನೆಯ ದಿನಾಂಕ ಯಾವುದು, ಈ ಎಲ್ಲ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಬೆಳೆ ವಿಮೆನ ಕಟ್ಟಲಿಕ್ಕೆ ರೈತರ ಹತ್ರ ಯಾವ ದಾಖಲಾತಿಗಳು ಅವಶ್ಯಕತೆ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ನಾವು ರೈತರು ಆಧಾರ್ ಕಾರ್ಡ್ ಹೊಂದಿರಬೇಕು, ತನ್ನ RTC ಬೇಕಾಗುತ್ತೆ, ಹಾಗೆಯೇ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಅಂದರೆ ಅಕೌಂಟ್ ನಂಬರ್ಗೋಸ್ಕರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ರೈತರು FID ನಂಬರನ್ನು ಕಂಪಲ್ಸರಿ ಹೊಂದಿರಬೇಕಾಗುತ್ತೆ. FID ಅಂತ ಹೇಳಿದ್ರೆ ಫಾರ್ಮರ್ ಐಡೆಂಟಿಫಿಕೇಶನ್ ನಂಬರ್ ಅಂತೇಳಿ ಕರಿತೀವಿ. ರೈತರು ತನ್ನ ಎಲ್ಲ ಜಮೀನಿನ ವಿವರಗಳನ್ನು ಈ ಒಂದು FID ನಂಬರಲ್ಲಿ ಫೀಡ್ ಮಾಡಿಸ್ಬೇಕಾಗುತ್ತೆ. ಈ FID ನಂಬರ್ ಇಲ್ಲ ಅಂತ ಹೇಳಿದ್ರೆ ನೀವು ಬೆಳೆ ವಿಮೆ ಕಟ್ಟಿದ್ರು ಕೂಡ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗಲ್ಲ. ಆದ್ದರಿಂದ ಯಾರು ಇನ್ನೂ ಕೂಡ FIDನ ಮಾಡಿಸಿಲ್ಲ ಅವರು ಕೂಡಲೇ ತಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ FID ನಂಬರ್ ಮಾಡಿಸಿ ಆ ನಂತರದಲ್ಲಿ ನೀವು ಬೆಳೆ ವಿಮೆನ ಕಟ್ಬೋದಾಗುತ್ತೆ. ಬನ್ನಿ ನಾವೀಗ ಯಾವ ಬೆಳೆಗೆ ಎಷ್ಟು ಬೆಳೆ ವಿಮೆನ ಕಟ್ಬೋದು, ಯಾವುದು ಕೊನೆ ದಿನಾಂಕ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾವು ನೋಡ್ಬೋದು ಯಾವೆಲ್ಲ ಬೆಳೆಗೆ ಬೆಳೆ ವಿಮೆನ ಕಟ್ಬೋದು ಅಂತ ಹೇಳಿ, ಮತ್ತು ಇಂಡಿಮೆಂಟ್ ಮಟ್ಟ, ಮತ್ತು ಬೆಳೆ ವಿಮೆಗೆ ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ, ಅಂದರೆ ಸರ್ಕಾರ ಅಥವಾ ಇನ್ಶೂರೆನ್ಸ್ ಕಂಪ್ನಿ ಒಂದು ಹೆಕ್ಟರ್ಗೆ ಎಷ್ಟು ಬೆಳೆ ವಿಮೆನ ನಿಗದಿಪಡಿಸಿದೆ ಅಂತ ಹೇಳಿ ಇಲ್ಲಿ ಒಂದು ಕಾಲಮಲ್ಲಿ ನೋಡ್ಬೋದು ನಾವು. ಹಾಗೆಯೇ ಬೆಳೆ ವಿಮೆ ಪ್ರತಿ ಎಕರ್ಗೆ ಎಷ್ಟು ನಾವು ಪ್ರೀಮಿಯಂ ಅಮೌಂಟ್ನ ಕಟ್ಟಬೇಕು ಅಂತ ಹೇಳಿ, ಅಂದರೆ ಪ್ರೀಮಿಯಂ ಅಮೌಂಟ್ ಏನು ಇನ್ಶೂರೆನ್ಸ್ ಕಂಪ್ನಿಯವರು ನಿಗದಿ ಮಾಡಿರ್ತಾರೆ ಆ ಅಮೌಂಟಲ್ಲಿ ನಾವು ಕೇವಲ 2% ಮಾತ್ರ ನಾವು ಭರಿಸಬೇಕಾಗುತ್ತೆ. ಮಿಕ್ಕಿದ್ದು ಏನು 8% ಇರುತ್ತೆ ಅದರಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರು ಮಿಕ್ಕಿದ ಅಮೌಂಟ್ನ ರೈತರ ಪರವಾಗಿ ಇನ್ಶೂರೆನ್ಸ್ ಕಂಪ್ನಿಗೆ ಅವರು ತುಂಬಿಕೊಡ್ತಾರೆ. ರೈತರು ಕಟ್ಟಬೇಕಾಗಿರ್ತಕ್ಕಂಥದ್ದು ಕೇವಲ 2% ಮಾತ್ರ. ನಾವಿಲ್ಲಿ ನೋಡ್ಬೋದು ರೈತರು ಪಾವತಿಸಬೇಕಾದ ವಿಮಾ ಮೊತ್ತ ಮತ್ತು ಬೆಳೆ ವಿಮೆ ನೋಂದಾಯಿಸಲು ಅಂತಿಮ ದಿನಾಂಕ. ನಾವು ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಅಲಸಂದೆನ ನೋಡ್ಬೋದು, ಯಾಕಂದರೆ ಹಳೆ ಮೈಸೂರು ಭಾಗ ಆಗಿರ್ಬೋದು, ತುಂಬ ಜಿಲ್ಲೆಗಳಲ್ಲಿ ಅಲಸಂದೆ ಪೂರ್ವ ಮುಂಗಾರು ಬೆಳೆಗೆ ಬೆಳೆ ವಿಮೆಯನ್ನು ಕಟ್ಬೋದಾಗುತ್ತೆ. ಅಲಸಂದೆ ಅಂತ ಹೇಳಿದ್ರೆ ನಾವು ತಡ್ನಿ ಅಂತೇಳಿ ಕರಿತೀವಿ. ಇದಕ್ಕೆ ಇಂಡಿಮೆಂಟ್ ಮಟ್ಟ ನೋಡ್ಬೋದು ನೀವು 80% ನಿಗದಿಪಡಿಸಿದ್ದಾರೆ. ಪ್ರತಿ ಹೆಕ್ಟರ್ಗೆ ಇನ್ಶೂರೆನ್ಸ್ ಕಂಪ್ನಿ ನಿಗದಿಪಡಿಸಿರ್ತಕ್ಕಂತಹ ಮೊತ್ತ 30,000 ಇದೆ. ಅಂದರೆ ರೈತರು ಕಟ್ಟಿರ್ತಕ್ಕಂಥ ಬೆಳೆ ವಿಮೆಗೆ ಇಷ್ಟು ಪ್ರತಿ ಹೆಕ್ಟರ್ಗೆ ಈ ಬಾರಿ ನಿಗದಿಪಡಿಸಿದ್ದಾರೆ. ರೈತರು ಕಟ್ಟಬೇಕಾಗಿರ್ತಕ್ಕಂಥದ್ದು 2% ಪ್ರೀಮಿಯಂ ಅಮೌಂಟು. 2% ಅಂತ ಹೇಳಿದರೆ 243 ರೂಪಾಯಿ. ಒಂದು ಎಕರೆಗೆ ರೈತರು 243 ರೂಪಾಯಿ ಪ್ರೀಮಿಯಂ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಹಾಗೆ ನಾವು ಅಲಸಂದೆಗೆ ಕೊನೆಯ ದಿನಾಂಕ ನೋಡೋದಾದರೆ 15/7/2024 ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ಇನ್ನೊಂದು ನೋಡೋದಾದ್ರೆ ಮುಸುಕಿನ ಜೋಳ ನೋಡ್ಬೋದು, ನೀರಾವರಿ ಮುಸುಕಿನ ಜೋಳ ಮಳೆ ಆಶ್ರಿತ ಅಂತ ನೋಡ್ಬೋದು. ಇದು ಕೂಡ ಇಂಡಿಮೆಂಟ್ ಮಟ್ಟ 80% ಇದೆ. ಇನ್ಶೂರೆನ್ಸ್ ಕಂಪ್ನಿ ನಿಗದಿಪಡಿಸಿರ್ತಕ್ಕಂತಹ ಮೊತ್ತ 56,500 ರೂಪಾಯಿ ಇದೆ ಪ್ರತಿ ಹೆಕ್ಟರ್ಗೆ. ಇದು ಎಕರೆಗಲ್ಲ, ಪ್ರತಿ ಹೆಕ್ಟರು. ಪ್ರತಿ ಹೆಕ್ಟರ್ ಅಂತ ಹೇಳಿದ್ರೆ 2.5 ಎಕರೆಗೆ ಅಂದರೆ 100 ಕುಂಟೆಗೆ ಒಂದು ಹೆಕ್ಟರ್ ಅಂತ ಹೇಳಿ ಕರಿತೀವಿ. ಅಂದರೆ 2.5 ಎಕರೆಗೆ ಒಂದು ಹೆಕ್ಟರ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ರೈತರು ಕಟ್ಟಬೇಕಾಗಿರ್ತಕ್ಕಂಥ ಪ್ರೀಮಿಯಂ ಮೊತ್ತ 457 ರೂಪಾಯಿ. ಇದಕ್ಕೆ ಕೊನೆಯ ದಿನಾಂಕ 31/7/2024 ಇದೆ ಸ್ನೇಹಿತರೆ. ಹಾಗೆ ನಾವಿಲ್ಲಿ ರಾಗಿ ನೋಡ್ಬೋದು, ಮಳೆಯಾಶ್ರಿತ. ಇದಕ್ಕೂ ಕೂಡ 42,500 ರೂಪಾಯಿ ಪ್ರತಿ ಹೆಕ್ಟರ್ಗೆ ನಿಗದಿಪಡಿಸಿದ್ದಾರೆ. ರೈತರು ಇದಕ್ಕೆ 344 ರೂಪಾಯಿ ಅಮೌಂಟ್ನ ಪ್ರೀಮಿಯಂ ಆಗಿ ಕಟ್ಟಬೇಕಾಗುತ್ತೆ. ಇದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 16ರವರೆಗೂ ಕೂಡ ಕೊನೆಯ ದಿನಾಂಕ ಇದೆ. ನೀವು ಯಾವ ಬೆಳೆಗೆ ಎಷ್ಟು ಪ್ರೀಮಿಯಂ ಅಮೌಂಟ್ ಕಟ್ಟಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ.